ಪದೇ ಪದೇ ನಿಮ್ಮವರೇ ಅಥವಾ ಅಕ್ಕಪಕ್ಕದವರು ನಿಮ್ಮ ರಿಲೇಟಿವ್ಸು ನಿಮಗೆ ಅವಮಾನಗಳು ನಿಂದನೆಗಳು ಮಾಡುತ್ತಿದ್ದರೆ ಏನು ಮಾಡಬೇಕು? ಮರ್ಯಾದೆ ಕೊಡ್ತಾ ಇಲ್ಲ ಅಂತಂದರೆ, ನಿಮಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕು? ಮತ್ತು ಪದೇ ಪದೇ ನಿಮ್ಮನ್ನೇ ದೂಷಣೆ ಮಾಡೋಂಥದ್ದು, ನಿಮ್ಮನ್ನೇ ಆಡ್ಕೊಳ್ಳೋವಂಥದ್ದು ಈ ಥರ ಮಾಡ್ತಾಯಿತ್ತು ಅಂತಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಾಯಿತು ಅಂದರೆ ನಿಮಗೆ ಅವಮಾನಗಳು, ಅಪಮಾನಗಳು, ನಿಂದನೆಗಳು ಎಲ್ಲ ಹೊರಟೋಗ್ಬಿಡ್ತದೆ. ನಿಮಗೆ ಚಾಡಿ ಹೇಳೋವಂಥದ್ದು, ನಿಮ್ಮ ಹೊಟ್ಟೆ ಕಿಚ್ಕೊಡೋವಂಥದ್ದು, ಹೊಟ್ಟೆ ಹುರ್ಕೊಳ್ಳೋವಂಥದ್ದು ಎಲ್ಲವೂ ಕೂಡ ಅವಾಯ್ಡ್ ಆಗುತ್ತೆ. ನಿಮಗೆ ಸರಿಯಾಗಿ ವರ್ಕ್ ಮಾಡಲ್ಲ, ತೊಂದರೆ ಆಗುತ್ತೆ ಕೊರಗೋದ್ರಿಂದ. ಅವಾಗ ನಾವೇನು ಮಾಡೋ, ಅವಾಗ ಹಂಗಾಗಿತ್ತು ಮತ್ತೆ ಅದು ಮರುಕಳಿಸ್ಬಾರ್ದು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೊಂದು ಸ್ಟ್ರಾಟಜಿ ಮಾಡಿ ಆ ಒಂದು ನೋವಿಗೆ ಒಂದು ಆಯಿಂಟ್ಮೆಂಟ್ ಹಚ್ಬಿಡ್ಬೇಕು. ಆಗಿದೆ ನೋವು, ಅವಮಾನ ಆಗಿದೆ, ನೆಕ್ಸ್ಟ್ ಆ ಥರ ಅವಮಾನ ಆಗಬಾರ್ದು ಅಂತ ಒಂದು ಆಯಿಂಟ್ಮೆಂಟ್ ಹಚ್ಬಿಡ್ತದೆ. ಫಸ್ಟ್ ಕ್ಲಾಸ್ ಆಗ್ತೀರ ನೀವು. ಹೃದಯಾಘಾತ ಅಂತಂದರೆ, ಹೃದಯಾಘಾತ ಏನಕ್ಕೆ ಆಗುತ್ತೆ ಮೇಯ್ನಾಗಿ ಅಂತಂದರೆ, ಒಬ್ಬ ಮನಸ್ಸಿಗೆ ನೋವು ಮಾಡ್ತಾನೆ ಇತ್ತು ಅಂತಂದರೆ, ಬೇರೆ ಬೇರೆ ಮನಸ್ಸಿಗೆ ನೋವು ಮಾಡ್ತಾನೆ ಇತ್ತು ಅಂತಂದರೆ ಹೃದಯಾಘಾತ ಆಗುತ್ತೆ. ಅದು ಕರ್ಮ. ಇನ್ನೊಂದು, ಜೋರಾಗಿ ಕಿರ್ಚ್ಕೊಂಡು ಮಾತಾಡೋದ್ರಿಂದ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಸ್ಟ್ರೆಸ್ ಆಗೋದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ, ಅಹಂಕಾರ ಇರೋದ್ರಿಂದ ಹೃದಯ ಭಾರ ಆಗ್ತಾ ಹೋಗುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟು ಪತ್ನಿ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗಳ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದ್ರೆ, ಹೃದಯಾಘಾತ ಅಂತಂದರೆ, ಹೃದಯಾಘಾತ ಏನಕ್ಕೆ ಆಗುತ್ತೆ ಮೇಯ್ನಾಗಿ ಅಂತಂದರೆ, ಒಬ್ಬ ಮನಸ್ಸಿಗೆ ನೋವು ಮಾಡ್ತಾನೆ ಇತ್ತು ಅಂತಂದರೆ, ಬೇರೆ ಬೇರೆ ಮನಸ್ಸಿಗೆ ನೋವು ಮಾಡ್ತಾನೆ ಇತ್ತು ಅಂತಂದರೆ ಹೃದಯಾಘಾತ ಆಗುತ್ತೆ. ಅದು ಕರ್ಮ. ಇನ್ನೊಂದು, ಜೋರಾಗಿ ಕಿರ್ಚ್ಕೊಂಡು ಮಾತಾಡೋದ್ರಿಂದ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಸ್ಟ್ರೆಸ್ ಆಗೋದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ, ಅಹಂಕಾರ ಇರೋದ್ರಿಂದ ಹೃದಯ ಭಾರ ಆಗ್ತಾ ಹೋಗುತ್ತೆ. ಹೃದಯದಲ್ಲಿ ಕಲ್ಮಶಗಳು ಹೋಗಿ ಸೇರಿಕೊಳ್ಳುತ್ತೆ. ನೋಡಿ, ಯಾರು ಕಿರ್ಚ್ಕೊಂಡು ಮಾತಾಡ್ತಾ ಇದ್ದಾರೆ, ಕುಕ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಒಂದು. ಅಕಸ್ಮಾತ್ ಇಲ್ಲ, ಅವ್ರು ಕಿರ್ಚ್ಕೊಂಡು ಕೂಗ್ಕೊಂಡು ಕೋಪ ಮಾಡಿಕೊಂಡು ಮಾತಾಡೋದು ಇನ್ನೂ ಗಟ್ಟುಮುಟ್ಟಾಗಿದ್ದಾರೆ ಅಂದರೆ ಅವರು ಜೆನೆಟಿಕಲಿ ಸ್ಟ್ರಾಂಗ್ ಇರ್ತಾರೆ ಅಂತ, ಗೊತ್ತಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಪದೇ ಪದೇ ಕೋಪ ಮಾಡ್ಕೊಳ್ಳೋ, ಸಿಟ್ಟು ಮಾಡ್ಕೊಳ್ಳೋದು ಹೃದಯಾಘಾತ ಆಗಬಾರ್ದು ಅಂತಂದರೆ, ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಸ್ಟ್ರೆಸ್ ಮಾಡ್ಕೊಳ್ಳೋಂಥದ್ದು, ಕೆಟ್ಟದ್ದನ್ನು ಬಯಸ್ತಾ ಇರೋದನ್ನು ಮಾಡಬೇಕು. ಆ ಥರ ಕೆಟ್ಟದ್ದನ್ನು ಯಾರಿಗೂ ಬಯಸಲಿಲ್ಲ ಅಂತಂದರೆ ಮನುಷ್ಯ ಶುದ್ಧವಾಗಿರುತ್ತೆ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದು. ಎಷ್ಟೇ ಹೊಟ್ಟೆ ಉರಿಸ್ತಾರೆ, ನಿನಗಿಂತ ಕಲ್ಲು ಹೃದಯ ನೀನು, ಸ್ವಲ್ಪನೂ ಕರುಣೆನೇ ಇಲ್ಲ ಅಂತಾರಲ್ಲ. ಅಂದರೆ ಕಲ್ಲು ಹೃದಯ ಅಂತಂದರೆ ಅಷ್ಟು ಒಂದು ತೊಂದರೆ ಕೊಟ್ಟಿರ್ತಾರೆ ಅಂತ. ಅವಾಗ ಅದೆಲ್ಲ ಕರ್ಮ ಆಗಿ ಸಣ್ಣ ಸಣ್ಣದಾಗಿ ಹೋಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಹಾರ್ಟ್. ಹಾಗಾಗಿ ಅಂತ ಮಾಡಬಾರ್ದು. ಮತ್ತು ಇನ್ನೊಂದು, ಯಾವ ಮುದ್ರೆ ಮಾಡಬೇಕು ಈ ಹಾರ್ಟ್ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ, ಹೃದಯ ಮುದ್ರೆ ಮಾಡಿ. ನೋಡಿ, ತೋರ್ಬೆರಳು ಮಡಿಸಿ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು, ಗೊತ್ತಲ್ಲ, ಉಂಗುರದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು, ಗೊತ್ತಲ್ಲ. ಈ ಹೃದಯ ಮುದ್ರೆನ 20 ನಿಮಿಷಗಳ ಕಾಲ ಮಾಡಿ, ಗೊತ್ತಲ್ಲ, 20 ಮಿನಿಟ್ಸ್. ಈ ಹೃದಯ ಮುದ್ರೆ 20 ನಿಮಿಷಗಳ ಕಾಲ ಮಾಡಿ, ಖಂಡಿತವಾಗ್ಲೂ ಕೂಡ ಹೊಡೆಯುತ್ತೆ. ಎಣ್ಣೆಯಲ್ಲಿ ನೋಡಿ, ತೋರ್ಬೆರಳು ಮಡಿಸಿ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. 20 ಮಿನಿಟ್ಸ್ ಮಾಡಿ ಸಾಕು. ಹೃದಯಾಘಾತ ಆಗುವಂಥದ್ದು 100 ವರ್ಷ ಬದುಕ್ಬೋದು ಈ ಒಂದು ಮುದ್ರೆನ ಮಾಡ್ತಾ ಇದ್ದು ಪ್ರತಿನಿತ್ಯ. ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲಾಂದರೆ 5 ನಿಮಿಷ ಮಾಡಿದ್ರೆ ಸಾಕು, 100 ವರ್ಷ ಬದುಕ್ಬೋದು. ಹಾರ್ಟ್ ಪ್ರಾಬ್ಲಮ್ ಆಗೋದೇ ಇಲ್ಲ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಕುಂಡಲಿ ತಂತ್ರದ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಭೂತಕಾಲದ ಘಟನೆಗಳನ್ನು ನೆನಪಿಸಿಕೊಂಡು ಮನುಷ್ಯ ನರಳಾಡುತ್ತಿರ್ತಾನೆ ತಿಳ್ಕೊಳ್ಳಿ. ಹಳೇ ಕಾಲದ ಏನೋ ಒಂದು ಅವಮಾನ ಆಗಿರುತ್ತೆ, ಬೇಜಾರಿರುತ್ತೆ, ಲಾಸ್ ಆಗಿರುತ್ತೆ, ಕೆಟ್ಟೋಗಿರುತ್ತೆ, ಮುರಿದೋಗಿರುತ್ತೆ, ಅದನ್ನು ನೆನೆಸ್ಕೊಂಡು ಪ್ರತಿನಿತ್ಯ ನರಳಾಡ್ತಾ ಇರ್ತಾನೆ, ಗೊತ್ತಲ್ಲ. ಅದು ಹಂಗೆ ಆಗಬಾರ್ದು. ನೋಡಿ, ಅವಾಗ ಕೆಟ್ಟ ನಡೆ ಅದನ್ನು ಇವಾಗ ಒಂದು ಜಾಗದಲ್ಲಿ ಒಂದು ಅವಮಾನ ಆಗಿರುತ್ತೆ ಒಬ್ಬ ವ್ಯಕ್ತಿಗೆ, ಅದನ್ನು ನೆನೆಸ್ಕೋತಾನೇ ಇರ್ತಾನೆ. ಆ ವ್ಯಕ್ತಿ ಒಂದು 50 ಜನ ಇರ್ತಾರೆ, ಅದು 20 ವರ್ಷದಿಂದ ಆಗಿರುತ್ತೆ. ಯಾರು ಇವನು ಹೊಡೆದಿರ್ತಾನೆ, ಅದು ಮರ್ತು ಬಿಟ್ಟಿರ್ತಾರೆ. ಅದನ್ನು ಆ 50 ಜನನೂ ಮರ್ತು ಬಿಟ್ಟಿರ್ಬೋದು. ಇವನೊಬ್ಬ ನೆನೆಸ್ಕೊಂಡು, ಅವ್ನು ಹೊಡೆದಿರೋನು ಮರ್ತು ಬಿಟ್ಟಿರ್ತಾನೆ, ಇವನೊಬ್ಬ ನೆನೆಸ್ಕೋತಾ ಇರ್ತಾನೆ, ನೆನೆಸ್ಕೊಂಡು ಕುರುಗಿರ್ತಾನೆ. ಅಥವಾ ಅವಮಾನ ಆಗಿರೋ 50 ಜನದ ಮುಂದೆ ಅವಮಾನ ಆಗಿರುತ್ತೆ,
ಅದೇ 50 ಜನನೂ ಮರ್ತೋಗ್ಬಿಟ್ಟಿರ್ತಾರೆ. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಹೆಚ್ಚಿನ ಮಾಹಿತಿ ನಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ, ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು. ಹೀರೋಯಿನ್ಗಳ ಥರ ಆಗ್ತೀರ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರ, ಒಳ್ಳೇದಾಗೇ ಆಗ್ತೀರ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ. 48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು. ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ, ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡಂಗೆ ಆಗ್ತಾರೆ ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ. ನಿಮಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ನೀವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ. ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ, ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ. ಆಮೇಲೆ ರಿಸಲ್ಟ್ ನೋಡಿ ಗೊತ್ತಲ್ಲ. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ಇವನೊಬ್ಬ ನೆನೆಸ್ಕೋತಾ ಇರ್ತಾನೆ, ನೆನೆಸ್ಕೊಂಡು ಕುರುಗಿರ್ತಾನೆ. ಅಥವಾ ಅವಮಾನ ಆಗಿರೋದು 50 ಜನದ ಮುಂದೆ ಅವಮಾನ ಆಗಿರುತ್ತೆ. ಅದೇ 50 ಜನನೂ ಮರ್ತೋಗ್ಬಿಟ್ಟಿರ್ತಾರೆ. ಬೇಕು ಅಂದು ಸಿಗಲ್ಲ ಅವ್ರಿಗೆ ಆ ನೆನಪುಗಳು. ಅವ್ರುಗಳಿಗೆ 50 ಜನ ಕೆಳಗೆ ಏನಂದ್ರೆ ಅವಮಾನ ಬೇಡಿರುತ್ತೆ ವ್ಯಕ್ತಿನೂ ಮರ್ತುಬಿಟ್ಟಿರ್ತಾನೆ. ಇವನು ಮಾತ ನೆನೆಸ್ಕೊಂಡು ಅಯ್ಯೋ ನನಗೆ ಅವತ್ತು ಹಂಗಾಗೋಯ್ತು, ಅವಮಾನ ಆಗೋಯ್ತು ಅಂತ ಕೊರಗ್ತಾ ಇರ್ತಾನೆ. ಇದರಿಂದ ಆಜ್ಞಾ ಚಕ್ರ ನಿಮಗೆ ಸರಿಯಾಗಿ ವರ್ಕ್ ಮಾಡಲ್ಲ, ತೊಂದರೆ ಆಗುತ್ತೆ ಕೊರಗೋದ್ರಿಂದ. ಅವಾಗ ನಾವೇನು ಮಾಡೋ, ಅವಾಗ ಹಂಗಾಗಿತ್ತು ಮತ್ತೆ ಅದು ಮರುಕಳಿಸ್ಬಾರ್ದು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೊಂದು ಸ್ಟ್ರಾಟಜಿ ಮಾಡಿ ಆ ಒಂದು ನೋವಿಗೆ ಒಂದು ಆಯಿಂಟ್ಮೆಂಟ್ ಹಚ್ಬಿಡ್ಬೇಕು. ಆಗಿದೆ ನೋವು, ಅವಮಾನ ಆಗಿದೆ, ನೆಕ್ಸ್ಟ್ ಆ ಥರ ಅವಮಾನ ಆಗಬಾರ್ದು ಅಂತ ಒಂದು ಆಯಿಂಟ್ಮೆಂಟ್ ಹಚ್ಬಿಡ್ತಂದ್ರೆ ಫಸ್ಟ್ ಕ್ಲಾಸ್ ಆಗ್ತೀರಾ ನೀವು. ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಆಜ್ಞಾ ಚಕ್ರ ಚೆನ್ನಾಗುತ್ತೆ. ಆಜ್ಞಾ ಚಕ್ರ ಚೆನ್ನಾಗಿತ್ತು, ಬುದ್ಧಿ ಜ್ಞಾನ ಎಲ್ಲ ಬರುತ್ತೆ. ನೀವು ಏನು ಡಿಸಿಷನ್ ಮಾಡೋದು ಸೂಪರ್ ಆಗುತ್ತೆ, ಚೆನ್ನಾಗುತ್ತೆ, ವರ್ಕ್ ಆಗುತ್ತೆ ಗೊತ್ತಲ್ಲ. ಹಾಗಾಗಿ ಭೂತಕಾಲದ ಘಟನೆಗಳನ್ನು ನೆನೆಸ್ಕೊಂಡು ನರಳಬೇಡಿ ಗೊತ್ತಲ್ಲ. ನರಳಿಲ್ಲ ಅಂತಂದರೆ ನಿಮ್ಮ ಆಜ್ಞಾ ಚಕ್ರ ತುಂಬ ಚೆನ್ನಾಗಿ ಬುದ್ಧಿ ಜ್ಞಾನ ತಿಳುವಳಿಕೆ ಎಲ್ಲ ಬರುತ್ತೆ. ನೀವು ಅಂದ್ಕೊಂಡಿಷ್ಟು ದುಡ್ಡು ಕಾಸು ಎಲ್ಲವನ್ನು ಸಂಪಾದನೆ ಮಾಡ್ಬೋದು. ಹೆಸರು, ಕೀರ್ತಿ, ಆರೋಗ್ಯ ಎಲ್ಲವನ್ನು ಸಂಪಾದನೆ ಮಾಡ್ಬೋದು. ಇದು ವಿಶೇಷವಾದಂಥ ಒಂದು ಕುಂಡಲಿ ತಂತ್ರದ ವಿಚಾರ. ಪದೇ ಪದೇ ನಿಮ್ಮವರೇ ಅಥವಾ ಅಕ್ಕಪಕ್ಕದವರು, ನಿಮ್ಮ ರಿಲೇಟಿವ್ಸು ನಿಮಗೆ ಅವಮಾನಗಳು, ನಿಂದನೆಗಳು ಮಾಡುತ್ತಿದ್ದರೆ ಏನು ಮಾಡಬೇಕು? ಮರ್ಯಾದೆ ಕೊಡ್ತಾ ಇಲ್ಲ ಅಂತಂದರೆ, ನಿಮಗೆ ಸಿಗಬೇಕಾಗಂತಂದು ಸ್ಥಾನಮಾನ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕು? ಮತ್ತು ಪದೇ ಪದೇ ನಿಮ್ಮನ್ನೇ ದೂಷಣೆ ಮಾಡೋಂಥದ್ದು, ನಿಮ್ಮನ್ನೇ ಆಡ್ಕೊಳ್ಳೋವಂಥದ್ದು ಈ ಥರ ಮಾಡ್ತಾಯಿತ್ತು ಅಂತಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅನ್ನಂಥ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ತಡ ಮಾಡದೆ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಪದೇ ಪದೇ ನಿಮ್ಮವರು ನಿಮಗೆ ದೂಷಣೆ ಮಾಡ್ತಾ ಇರ್ತಾರೆ. ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು, ನಿಮಗೆ ಆಸ್ತಿ ಸಂಪಾದನೆ ಆಗಿರುತ್ತೆ ಅಥವಾ ದುಡ್ಡು ಬಂದಿರ್ತದೆ, ನಿಮಗಿಂತ ಅವ್ರಿಗಿಂತ ಆಸ್ತಿ ಜಾಸ್ತಿ ಇತ್ತು ಅಂತಂದಾಗ ನೀವು ಹೊಟ್ಟೆ ಕಿಚ್ಚು ಬರುತ್ತೆ. ಮತ್ತು ಏನಿಲ್ಲ, ಎಷ್ಟು ಸರಳವಾಗಿ ಬರುತ್ತೆ ಅಂತಂದರೆ, ಒಂದು ದೊಡ್ಡ ವ್ಯಕ್ತಿ ನಿಮ್ಮನ್ನು ಮಾತಾಡಿಸ್ಬಿಡ್ತು ಅಂತಂದರೆ ಇವ್ರನ್ನ ಮಾತಾಡಿಸ್ತಾ ಇದ್ದಾಗ ಅವ್ರು ಮಾತಾಡಿಸ್ತಾರೆ, ಲೆವೆಲ್ಲಿರೋರ ಹತ್ರನೇ ಇವರು ಮಾತಾಡಿಸ್ತಾರೆ ಅಂತ ಹೊಟ್ಟೆ ಕಿಚ್ಚು ಬರುತ್ತೆ. ಇನ್ನೊಂದು ಮೇಯ್ನಾಗೈತೆ, ನೀವು ಒಂದು ಚೆನ್ನಾಗಿರೋ ಬಟ್ಟೆ ಹಾಕೋಬಿಡ್ತು ಅಂತ ಎಲ್ಲರಿಗಿಂತ ಚೆನ್ನಾಗಿರೋಂಥ ಬಟ್ಟೆ ಅವಳು ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲರೂ ಅವ್ರನ್ನ ಹೊಗಳ್ತಾ ಇದ್ದಾಗ ನಿಮ್ಮ ಅಕ್ಕಪಕ್ಕದವ್ರಿಗೆ ಅವ್ರಿಗೆ ದ್ವೇಷ ಮನೋಭಾವ ಬರುತ್ತೆ. ಸ್ವಾರ್ಥ ಮನೋಭಾವನೆಯಿಂದ ದ್ವೇಷ ಮನೋಭಾವನೆ ಬರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ನೀನು ಹಿಂಗೆ ಹಾಕ್ಕೊಂಡಿದ್ದೆ, ಡ್ರೆಸ್ಸು ಚೆನ್ನಾಗಿಲ್ಲ, ಹೆಂಗೆ ಕಾಣುತ್ತೆ, ಮೈ ಕಾಣುತ್ತೆ. ಹೆಣ್ಮಕ್ಳಲ್ಲಿ ಇದು ಸರ್ವೇ ಸಾಮಾನ್ಯ. ಇದು ಚೆನ್ನಾಗಿಲ್ಲ, ನೀನೇನೋ ಏನೋ ಒಂದು ಅವಮಾನ ಮಾಡೋವಂಥದ್ದು, ಅವರ ಒಂದು ಏಳುಗನ್ನು ಸಹಿಸೋಕ್ಕಾಗದೆ ಒಂದು 4-5 ಮಾತುಗಳನ್ನು ಆಡಿ ಆ ರೀತಿ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು,
ಅದನ್ನು ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಏನಿಲ್ಲ, ಒಂದು ಹಸಿರು ಬಣ್ಣದ ಮಾಲೆ, ಇದು ಮಣಿಸರ ಆಗಿರ್ಬೋದು, ಪ್ಲಾಸ್ಟಿಕ್ದಾಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ಕಬ್ಬಣ ಬಟ್ ಹಸಿರು ಬಣ್ಣದಲ್ಲಿ ಇರಬೇಕು. ಸರ ಮಕ್ಳಿಗೆ ಹಾಕ್ತಾರಲ್ಲ ಸರ, ಅದೆಲ್ಲ ಹಸಿರು ಬಣ್ಣದ್ದಿರಬೇಕು. ಮಕ್ಕಳಿಗೆ ಚಿಕ್ಕದಿಗೆ ಮಣಿಸರ ಹಾಕಲ್ವ, ಅಥವಾ ಗ್ರೀನ್ ಕಲರ್ದು ಇರಬೇಕು. ಹುಡುಕಿ ತಗೊತ್ಕೊಳ್ಳಿ, ಸಿಗುತ್ತೆ ಅದು. ಈ ಬಳೆ ಸ್ಟೋರಲ್ಲೆಲ್ಲ ಹೋಗ್ತು ಅಂತಂದರೆ ಸಿಗುತ್ತೆ. ಅದನ್ನು ನೀವೇನು ಮಾಡಬೇಕು ಅಂತಂದರೆ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾರೇ ಅಪಮಾನ, ಅವಮಾನಗಳು, ನಿಂದನೆಗಳು ಆಡ್ಕೊಳ್ಳೋಂಥದ್ದು ಮಾಡಬಾರದು. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು. ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಲ್ಲ, ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಅಲ್ಲದೆ, ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಅದಾಗ್ತಾಯಿಲ್ಲ. ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತೆ ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ, ಏನು ಮಾಡೋದು ತಲೆ. ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ, ಜೀವನದಲ್ಲಿ ಮುಂದೆ ಬಂದು ದುಡ್ಡು ಸಂಪಾದನೆ ಮಾಡೋಂತೆ. ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ. ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು, ಕಟ್ಟು, ಚೆಟ್ಟು, ಮಡಿ, ಮೇಲ್ಗೆ, ಸೂತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ವಿಶೇಷವಾದಂಥ ಒಂದು ಯಂತ್ರ. ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ, ಗೊತ್ತಲ್ಲ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್, ಎಂಥ ಸಾಲ ಇದು. ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನೀವು ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ. ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷ 10 ವರ್ಷದಿಂದ ತೀರ್ಥ ಗ್ರೇಟ್ ಅಲ್ವಾ. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಅಂತ ಆಯ್ತು. ನಮ್ಮ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗಬೇಕು ಅಂತ ನೀವು ಮನಸ್ಸಲ್ಲಿ ಕೈಯಲ್ಲಿ ಹಿಡ್ಕೊಂಡು ಎದೆಯ ಭಾಗದಲ್ಲಿ ಹಿಂಗೆ ಪ್ರೆಸ್ ಅಂತ ಟಚ್ ಮಾಡಿ ನೀವು ಅದನ್ನು ನೀವು ಇಟ್ಕೋಬೇಕು. ಎಲ್ಲಿಟ್ಕೋಬೇಕು, ಅದನ್ನ ಇಡಬೇಕು ಅಂತಂದರೆ ಅಗ್ನಿಯ ಮೂಲೆಯಲ್ಲಿ ಒಂದು ಮೊಳೆ ಹೊಡೆದು ನೇತಾಕಬೇಕು. ಅಗ್ನಿ ಮೂಲೆ ಸಾಮಾನ್ಯವಾಗಿ ವಾಸ್ತು ಪ್ರಕಾರ ಕಟ್ಟಿತ್ತು ಅಂತಂದರೆ, ಅಗ್ನಿ ಮೂಲೆ ಅಂತಂದರೆ ಅಡುಗೆ ಮನೆ ಇರುತ್ತೆ. ಆ ಅಡುಗೆ ಮನೆಯಲ್ಲಿ ಮೂಲೆ ಭಾಗ ಅಂದರೆ ದಕ್ಷಿಣದ ಎಡಭಾಗ, ಪೂರ್ವದ ಬಲಭಾಗ, ಅಲ್ಲಿ ಒಂದು ಮೊಳೆ ಹೊಡೆದು ಈ ಒಂದು ಹಸಿರು ಬಣ್ಣದ ಮಾಲೆಯನ್ನು ಅಥವಾ ಸರವನ್ನು ನೀವು ನೇತು ಹಾಕಿ ನೋಡಿ. ಆ ವೈಬ್ರೇಷನ್ನಿಂದ ನಿಮಗೆ ಯಾವುದೇ ರೀತಿಯಂಥ ಮರ್ಯಾದೆ ಕೊಡದೇವರು ಕೂಡ ಕೊಡ್ತಾರೆ. ಅವಮಾನ ಮಾಡಲ್ಲ, ನಿಂದನೆಗಳು ಮಾಡಲ್ಲ, ತೊಂದರೆಗಳು ಕೊಡೋದಿಲ್ಲ, ಗೊತ್ತಲ್ಲ. ಈ ಥರದ ಅದ್ಭುತವಾಗಿ ಕೆಲಸಗಳು ಆಗುತ್ತೆ. ಕೆಲಸ ಕಾರ್ಯಗಳು ತುಂಬ ಚೆನ್ನಾಗುತ್ತೆ. ನಿಮ್ಗೆ ಯಾವ ತೊಂದರೆಗಳು ಆಗಲ್ಲ, ಅವಮಾನ ಮಾಡಲ್ಲ. ಸಮಾಜದಿಂದ ಒಳ್ಳೆಯದೇ ಆಗುತ್ತೆ ಹೊರತು ಸಮಾಜದಿಂದ ನಿಮಗೆ ಕೆಟ್ಟದ್ದು ಸಾಧ್ಯ ಆಗೋದಿಲ್ಲ. ಅವಮಾನ ಮಾಡೋಂಥವ್ರು ನಿಲ್ಲಿಸ್ಬಿಡ್ತಾರೆ, ಗೊತ್ತಾರೆ. ರೇಗಿಸೋಂಥವ್ರು, ತಮಾಷೆ ಮಾಡೋಂಥವ್ರು, ಇದು ಸರಿ ಇಲ್ಲ ಅಂತ ಹೇಳೋಂಥವ್ರು, ಅವರೆಲ್ಲರಿಗೂ ಕೂಡ ನಿಮಗೆ ಗೌರವ ಕೊಡೋಂಗೆ ಆಗುತ್ತೆ. ಇದನ್ನು ಮಾಡಿ. ಇದು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಇದಿತ್ತು ಅಂತಂದರೆ ತುಂಬ ಅವಾಯ್ಡ್ ಮಾಡುತ್ತೆ ನೆಗೆಟಿವ್ ಸ್ಟ್ರೆಸ್ಸು ಮತ್ತು ನೆಗೆಟಿವ್ ಎನರ್ಜಿನ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಹಸಿರು ಮಾಲೆಯನ್ನು ನಾನು ಹೇಳಿದಂಥ ಜಾಗದಲ್ಲಿ ನೀವು ಅಳವಡಿಸಿ ಒಂದು ಮೊಳೆ ಹೊಡೆದ್ಬಿಟ್ಟು ನೇತಾಕಿ. ಇಲ್ಲರೆ ಸ್ಟಿಕ್ ಬರುತ್ತಲ್ಲ, ಈಗೆಲ್ಲ ಒಂದು ಸ್ಟಿಕ್ಕದು ಇದಾಕ್ಬಿಟ್ಟು ನೇತಾಕ್ತಾರೆ ನೋಡಿ, ಅದರಲ್ಲೂ ಕೂಡ ನೇತಾಕ್ಬೋದು. ಅದೆಲ್ಲ ಅದೇನು ತುಂಬ ಭಾರ ಇರೋದಲ್ಲ. ಬಟ್ ಹಸಿರು ಇಲ್ಲ ಅಂತಂದರೆ ನಿಮಗೆ ಹಿತ್ತಾಳೆದಿತ್ತು ಅಥವಾ ನಿಮ್ಮ ಮಕ್ಕಳದು ಮಣಿ ಸರ ಇತ್ತು, ನೀವು ಪೇಂಟ್ ಮಾಡಿ, ಗ್ರೀನ್ ಕಲರ್ ಪೇಂಟ್ ಮಾಡಿ. ಅದಕ್ಕೆ ಈ ಮಕ್ಕಳು ಪೇಂಟ್ ಮಾಡ್ತಾರಲ್ಲ, ಆ ಕಡೆ ಬಣ್ಣವನ್ನು ಬಳದು ಅದನ್ನು ಬೇಕಾದ್ರೆ ಅದನ್ನು ಹಾಕ್ಬೋದು. ಒಳ್ಳೆ ಹಸಿರು ಬಣ್ಣ ಇರಬೇಕು. ಅದಾಯಿತು ಅಂದರೆ ನಿಮಗೆ ಅವಮಾನಗಳು, ಅಪಮಾನಗಳು, ನಿಂದನೆಗಳು ಎಲ್ಲ ಹೊರಟೋಗ್ಬಿಡ್ತದೆ. ನಿಮ್ಮಲ್ಲಿ ಚಾಡಿ ಹೇಳೋವಂಥದ್ದು, ನಿಮ್ಮ ಹೊಟ್ಟೆ ಕಿಚ್ಚಿಬಿಡೋವಂಥ, ಹೊಟ್ಟೆ ಹುರ್ಕೊಳ್ಳೋವಂಥದ್ದು ಎಲ್ಲವೂ ಕೂಡ ಅವಾಯ್ಡ್ ಆಗುತ್ತೆ, ಗೊತ್ತಲ್ಲ. ಸಂಪೂರ್ಣವಾಗಿ ನಿಂತೋಗ್ಬಿಡುತ್ತೆ ಅಲ್ಲ. ಅದನ್ನು ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ನಿಮಗೆ ಅವಮಾನ ಮಾಡ್ತಾಯಿದ್ದಾರೆ ಅದೆಲ್ಲ ಹೋಗಬೇಕು ಅನ್ನೋಂಥವ್ರು ನೀವೇನು ಮಾಡಬೇಕು ಅಂತಂದರೆ,
ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಓಂ ರೀಂ ಶ್ರೀಂ ಐಶ್ವರ್ಯಲಕ್ಷ್ಮಿ, ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರಗಳು ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರ ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ ಅಂತಂದರೆ ವಧುವರರ ಮಾಹಿತಿ ಕೇಂದ್ರ, ಗೊತ್ತಲ್ಲ. ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ, ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟವು ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯ್ನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು, ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅನ್ಕೋ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT-BTಲಿರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.